ನಮಸ್ಕಾರ. ಸತ್ಯ ಶೋಧಕ ನ್ಯೂಸ್ಗೆ ಸ್ವಾಗತ. ಶ್ರೀ ಮಹರ್ಷಿ ಭಗೀರಥ ಜಯಂತ್ಯೋತ್ಸವ ಮತ್ತು ಸರ್ಕಲ್ ಉದ್ಘಾಟನೆ ಹಾಗೂ ಶ್ರೀ ಮಹರ್ಷಿ ಭಗೀರಥ ಮಹಾರಾಜರ ಮೂರ್ತಿ ಪ್ರತಿಷ್ಠಾಪನೆ. ರಬಕೈ ಬಣಟಿ ಉಪ್ಪಾರ ಸಮಾಜದವರು. ಬಾಗಲಕೋಟೆ ಜಿಲ್ಲೆಯ ರಬಕೈ ಬಣಟಿ ತಾಲೂಕಿನ ಉಪ್ಪಾರ ಸಮಾಜದ ಬಾಂಧವರು ಶುಕ್ರವಾರ ದಿವಸ ಬೆಳಿಗ್ಗೆ ರಾಂಪುರ್ ಶ್ರೀ ನೀಲಕಂಠೇಶ್ವರ ಮಠದಿಂದ ಶ್ರೀ ಭಗೀರಥ ದೇವರು ಭಾವಚಿತ್ರ ಹಾಗೂ ಡಾಕ್ಟರ್ ಪುರುಷೋತ್ತಮಾನಂದ ಮಹಾಸ್ವಾಮಿಗಳು ಬೆಳ್ಳಿ ರಥೋತ್ಸವ ಹಾಗೂ ಕುಂಭಮೇಳ ಸಕಲ ವಾದ್ಯ ಮೇಳದೊಂದಿಗೆ ಸಡಗರ ಸಂಭ್ರಮದಿಂದ ಮೆರವಣಿಗೆ ಮೂಲಕ ರಬಕವಿ ಶಂಕರಲಿಂಗ ಹಾಗೂ ಹಳೆ ಬಸ್ ನಿಲ್ದಾಣ ಶ್ರೀ ಬ್ರಹ್ಮ ಆನಂದ ಸರ್ಕಲ್ ಮೂಲಕ ಶ್ರೀ ಭಗೀರಥ ಸರ್ಕಲ್ ಅವರಿಗೆ ತಲುಪಿತು. ನಂತರ ಶ್ರೀ ಡಾಕ್ಟರ್ ಪುರುಷೋತ್ತಮಾನಂದ ಹಾಗೂ ಮಹಾಸ್ವಾಮಿಗಳು ಹಾಗೂ ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು ಹಾಗೂ ತೇರ್ದಾಳ್ ಮತಕ್ಷೇತ್ರದ ಶಾಸಕರು ಶ್ರೀ ಸಿದ್ದು ಸೌದಿ ಹಾಗೂ ಕಾಂಗ್ರೆಸ್ ಪಕ್ಷದ ನಾಯಕರು ಶ್ರೀ ಸಿದ್ದು ಕೊಣ್ಣೂರು ಕೂಡಿ ಶ್ರೀ ಭಗೀರಥ ಸರ್ಕಲ್ ಹಾಗೂ ಶ್ರೀ ಭಗೀರಥ ಮಹಾರಾಜರ ಮೂರ್ತಿ ಉದ್ಘಾಟಿಸಿ ಪುಷ್ಪಾರ್ಚನೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಶ್ರೀ ಭೀಮ್ಸಿ ಪಾಟೀಲ್ ಪ್ರಾಸ್ತಾವಿಕ ಮಾತನಾಡಿದರು. ನಾಗರಾಜ್ ಕಾಡಪೂರ್ ಸ್ವಾಗತಿಸಿದರು. ಲಿಟಲ್ ಹಾಲ್ಸ್ ಶಾಲಾ ಮಕ್ಕಳು ಪ್ರಾರ್ಥನಾ ಗೀತೆ ಹಾಡಿದರು. ರಾಘವೇಂದ್ರ ನಿಲ್ಲನವರು, ಸಂಜು ಕುಳೂರ್, ನಾರಾಯಣ್ ಕಾರಜೋಳ್ ನಿರೂಪಿಸಿದರು. ಈ ಸಂದರ್ಭದಲ್ಲಿ ವಿದ್ಯಾದವಾಡೆ, ದೀಪಾ ಗಾಡಿವಾಡ್ರ, ವೆಂಕನಗೌಡ ಪಾಟೀಲ್, ಅರುಣ್ ಬುದ್ನಿ, ಶ್ರೀ ಗಣಪತಿರಾವ್ ಹಜಾರೆ, ಶ್ರೀಮಂತ್ ಚೌರಿ, ಬಸಪ್ಪ ಗುಪಾಳಿ, ಪರಪ್ಪ ಬ್ಯಾಕೋಡ್, ಬಾಳುವ ಕಾಕಣ್ಕಿ, ಗಣಪತಿರಾವ್ ಹಜಾರೆ, ಹನುಮಂತ್ ಕೊಡಗನೂರು, ಭೀಮಪ್ಪ ಸೊಸಾರ್ಟಿ, BS ಉಪ್ಪಾರ್, ಭೀಮ್ಸಿ ಹಂದಗುಂದ್, ಭರಮಪ್ಪ ಉಪ್ಪಾರ್, ರಮೇಶ್ ಲೋನಾರಿ, ಶ್ರೀಮತಿ ಡಾಕ್ಟರ್ ಗೀತಾ ಸೈದಾಪುರ್, ನೀಲ್ಕಂಠ್ ಮುತ್ತೂರ್, ಬಸವರಾಜ್ ಜಲಾಲ್, ಮಹಾನಂದ ಆಲ್ಗೂರು, ಮಹಾನಿಂಗಪ್ಪ ಲಾತೂರ್, ಶ್ರೀಶೈಲ್ ಬಿಡ್ಗಿ, ಬಸವರಾಜ್ ಲಾಯನರ್, ಸುರೇಶ್ ಕೊಡಗನೂರ್, ರಾಯಪ್ಪ ಹೆಗ್ಗನವರ್, ಶಂಕರ್ ಪಾಟೀಲ್, ಪರಶುರಾಮ್ ಕಾಕಣ್ಕಿ, ರವಿ ಜಮಖಂಡಿ, ಅರ್ಜುನ್ ಕಾಕಣ್ಕಿ, ಸಂಜೀವ್ ಕಾಕಣ್ಕಿ, ಬಸಪ್ಪ ಈರಪ್ಪ ಬ್ಯಾಕೋಡ್, ಸಿದ್ದಪ್ಪ ಉಪ್ಪಾರ, ಅಲ್ಲಪ್ಪ ಹೊಸೂರು ಸೇರಿದಂತೆ ತಾಲೂಕಿನ ವಿವಿಧ ಗ್ರಾಮ ಹಾಗೂ ಪಟ್ಟಣಗಳ ಉಪ್ಪಾರ ಸಮಾಜ ಮುಖಂಡರು, ಕುಲ ಬಾಂಧವರು, ಮಹಿಳೆಯರು ಉಪಸ್ಥಿತರಿದ್ದರು. ವರದಿ ಪ್ರಕಾಶ್ ಶಿರೋಳ್, ರಬಕೈ ಬಣಟಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯ ಶೋಧಕ ನ್ಯೂಸ್. ಉದ್ಘಾಟನೆಗೆ ಹಗಲಿರೋ ಶ್ರಮಿಸತಕ್ಕಂಥ ಎಲ್ಲರಿಗೂ ಕೂಡ ವಿಶೇಷವಾಗಿ ಅಭಿನಂದನೆಗಳಾಗಿರ್ತಕ್ಕಂಥ ಶ್ರೀಯುತ ಭೀಮ್ಸಿ ಪಾಟೀಲ್ ಅವರಿಗೆ ವೇದಿಕೆ ಪರವಾಗಿ ತುಂಬ ಹೃದಯದ ಧನ್ಯವಾದ ತಿಳಿಸುತ್ತಾ ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟ ಉದ್ಘಾಟನೆ ಜ್ಯೋತಿ ಪ್ರಜ್ವಲ್ಯದ ಜೊತೆಗೆ ಪೂಜ್ಯರು ಮತ್ತು ಆ ರೀತಿಯಲ್ಲಿ ಈ ಭಗೀರಥರ ಒಂದು ಭವ್ಯ ಮೂರ್ತಿಗೆ ವೇದಿಕೆ ಮೇಲೆ ಎಲ್ಲ ಪೂಜ್ಯರಿಂದ ಗಣ್ಯ राजर्षि भगीरथ महाराज की जय, राजर्षि भगीरथ महाराज की. ಶ್ರೀ ಮಹರ್ಷಿ ಭಗೀರಥರ ಸರ್ಕಲ್ ಮತ್ತು ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಭಗೀರಥ ಜಯಂತ್ಯೋತ್ಸವದ ಶುಭ ದಿನದಂದು ಈ ಭಗೀರಥರು ಸಹಿತ ಒಬ್ಬರು ಮಹಾರಾಜರ, ಈ ಅಯೋಧ್ಯ ಮಹಾರಾಜರ ಅವರು ನಿಮಗೆ ಗೊತ್ತಿಲ್ಲ. ಅವರ ಆ ಲೌಕಿಕ ಸುಖವನ್ನು ತ್ಯಾಗ ಮಾಡಿ ಅವರ ಪಿತೃಗಳಿಗೆ ಸದ್ಗತಿ ಕಾಣಿಸ್ಬೇಕನ್ನುವಂತಹ ದೃಷ್ಟಿಕೋನದಿಂದ ಅವರ ರಾಜ ಋಷಿಯಾಗಿರ್ತಕ್ಕಂಥ ಭಗೀರಥ ಮಹಾರಾಜ ಗುರುಗಳಾಗಿರ್ತಕ್ಕಂಥ ತ್ರಿತಲರು ಅವರಿಗೆ ಆದೇಶ ಕೊಟ್ಟ ಪ್ರಕಾರ ಅವರು ಘೋರ ತಪಸ್ಸು ಮಾಡಿದರು. ಆ ಗಂಗಾ ಮಾತೆಯನ್ನ ಒಲಿಸ್ಕೊಂಡು ಗಂಗಾ ಮಾತೆಯನ್ನು ಅವರು ತಪಸ್ಸು ಒಲದ ನಂತರ
ನಾನು ಭೂಮಿ ಮೇಲೆ ಹರಿತೀನಪ್ಪ, ನಿಮ್ಮ ಪಿತೃಗಳಿಗೆ ಸದ್ಗತಿ ಕೊಡ್ತೀನಿ, ಆದ್ರ ನನ್ನ ರಭಸ್ ಭಾಳ ಇರ್ತದ, ನನ್ನ ರಭಸ್ ಕಡೆಯವ್ರು ಯಾರು, ನಾ ಹರತಿ ಅಂದ್ರ ಇಡೀ ಭೂಮಂಡಲ ಕಿತ್ಕೊಂಡು ಹೋಗ್ತದ ಅನ್ನುವಂಥದ್ದನ್ನ ಗಂಗಾ ಮಾತೆ ಎಚ್ಚರಿಸಿ. ಆಗ ಇದಕ್ಕೆ ಒಬ್ಬರೇ ಒಬ್ರು ತಡೆಯಲಿಕ್ಕೆ ಸಾಧ್ಯ ಅದ, ಪರಮಾತ್ಮ ಶಿವ ಮಾತ್ರ ಇದನ್ನ ಈ ರಭಸವನ್ನ ತೆಗಿಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತಿನ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು, ಗುರುದೇವ ಬ್ರಹ್ಮಾನಂದ ಆಶ್ರಮ, ಇವರಿಗೆ ಶ್ರೀ ಭೀಮ್ಸಿ ಸಸಾಲಕ್ಕಿ, ಶ್ರೀ ಸುರೇಶ್ ಕೊಡಗನೂರ್, ಶ್ರೀ ತದನಂತರದಲ್ಲಿ ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು, ಗುರುದೇವ ಬ್ರಹ್ಮಾನಂದ ಆಶ್ರಮ ರಬಕವಿ, ಇವರಿಗೆ ಶ್ರೀ ಭೀಮ್ಸಿ ಸಸಾಲಕ್ಕಿ, ಸುರೇಶ್ ಕೊಡಗನೂರ್, ಪುಟ್ನಪ್ಪ ಉಪ್ಪಾರ್, ಶ್ರೀ ಪ್ರಕಾಶ್ ಬೆಂಡಿಕಾಯಿ, ಶ್ರೀ ಅರ್ಜುನ್ ಕಾಕಂಟಿ ಸರ್ ಅವರು ನೆರವೇರಿಸಬೇಕಂತ ಕೇಳಿಕೊಳ್ತಾ ಇದ್ದೀನಿ. ಸನ್ಮಾನ ನೆರವೇರಿಸಿದ ಗಣ್ಯರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಉದ್ಘಾಟನೆ ನೆರವೇರಿಸಿದ ಬಗರಿಕ ಸರ್ಕಲ್ ಹಾಗೂ ಮೂರ್ತಿ ಉದ್ಘಾಟನೆ ನೆರವೇರಿಸಿದ ಸನ್ಮಾನ್ಯ ಶ್ರೀ ಅಂತ ವಂದನೆಗಳು ಹೇಳಬೇಕು. ಪ್ರತಿಯೊಬ್ಬರು ನಮ್ಮ ಸಮಾಜಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಜಯಂತಿ ಬದಲ ಈಗಾಗಲೇ ಸಾಹೇಬರು ಮಾತಾಡಿದ್ರು, ಎಲ್ಲರೂ ಮಾತಾಡಿದ್ರು. ಈ ಸರ್ಕಲ್ ಉದ್ಘಾಟನೆ ಕಾರ್ಯಕ್ರಮ ಹೆಂಗ್ ಮಾಡಿದ್ರಪ್ಪ ಅಂದ್ರ ಬಹುಶಃ ಉಪ್ಪಾರ ಸಮಾಜದೊಳಗೆ ರಾಜ್ಯದಾಗ ಎಲ್ಲಿಯೂ ಮಾಡಿರಕ್ಕಿಲ್ಲ. ಆ ತರ ಈ ಸರ್ಕಲ್ ಉದ್ಘಾಟನೆ ಮಾಡಿದ್ರು. ನನಗ ಉಪ್ಪಾರ ಸಮಾಜದವರ ವತಿಯಿಂದ ಮತ್ತು ಎಲ್ಲ ಈ ತಾಯಂದಿರು ನೋಡಿನ ಅಂತ ಬಿಸಿಲೊಳಗ ಕೊಡ ಹೊತ್ತುಕೊಂಡ ಯಾರೋ ಒಬ್ರು ನೀವು ನನ್ನ ಜೊತೆಗೆ ಹೇಳಿ ನನ್ನ ಮಾತಿಗೆ ವಿರಾಮ ಹಾಕ್ತೀನಿ. ಜೈ ಜೈ ಕರ್ನಾಟಕ.